ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿಯ ಕಿಚ್ಚು ಜೋರಾಗಿ ಹೊತ್ಕೊಂಡಿದೆ. ಎಸ್ಸಿ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನ ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆ. ಬಂಜಾರ, ಬೋವಿ, ಕೊರ್ಚ ಸಮುದಾಯಗಳಿಂದ ಪ್ರತಿಭಟನೆ ನಡೀತಾ ಇದೆ. ಬ್ಯಾರಿಕೇಡ್ ಕಿತ್ತೆಸೆದು ಧರಣಿ ನಿರತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧ ಮುತ್ತಿಗೆ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟರು. ಎಸ್ಸಿ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಪ್ರತಿಭಟನೆ ನಡೀತಾ ಇತ್ತು. ಹೋರಾಟಗಾರರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಗಿದೆ. ಯಾಕಂದರೆ ಕಿಚ್ಚು ಜಾಸ್ತಿಯಾಗಿ ಅಲ್ಲಿ ಅನ್ಯಾಯ ಖಂಡಿಸಿ ಧರಣಿ ಮಾಡ್ತಾ ಇದ್ದವರು ಬ್ಯಾರಿಕೇಡನ್ನೇ ಕಿತ್ತೆಸೆದು ಮುನ್ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಬಂಜಾರ, ಬೋವಿ, ಕೊರಚ ಸಮುದಾಯಗಳಿಂದ ಈ ಪ್ರತಿಭಟನೆ ನಡೀತಾ ಇದೆ. ಬ್ಯಾರಿಕೇಡ್ ಕಿತ್ತೆಸೆದು ರೋಷಾವೇಶ ತೋರಿದ್ರು. ಜೊತೆಗೆ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಹಾಕೋದಕ್ಕೆ ಅಂತ ಮುಂದಾಗಿದ್ರು. ಆದರೆ ಅವರನ್ನು ಪೊಲೀಸರು ತಡೆದಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಬಹಳ ದೊಡ್ಡ ಮಟ್ಟಗಿನ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲೂ ಕೂಡ ಅಲ್ಲಿ ಜನ ನೆರೆದಿದ್ದಾರೆ. ಅವರನ್ನ, ಹೋರಾಟಗಾರರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ವಾಗ್ವಾದ ಕೂಡ ನಡೆದಿದೆ ಪೊಲೀಸರ ಜೊತೆಗೆ. ಎಸ್ಸಿ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತ ಅದನ್ನು ಖಂಡಿಸಿ ಕೊರಚ, ಬಂಜಾರ, ಬೋವಿ ಸಮುದಾಯಗಳು ಈ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಫ್ರೀಡಂ ಪಾರ್ಕ್ನ ಚಿತ್ರಣ ಇದು. ಕಿಚ್ಚು ಜೋರಾಗಿದೆ. ಬ್ಯಾರಿಕೇಡ್ ಕೂಡ ಕಿತ್ತೆಸೆದು ವಿಧಾನಸೌಧ ಮುತ್ತಿಗೆಗೂ ಕೂಡ ಮುಂದಾಗಿದ್ರು. ಅವರನ್ನು ತಡೆದಿದ್ದಾರೆ ಪೊಲೀಸರು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಅಂತ ಮುಂದಾಗಿದ್ರು. ಅವರನ್ನ ಫ್ರೀಡಂ ಪಾರ್ಕ್ನಲ್ಲೇ ತಡೆಯಲಾಗಿದೆ. ಅಲ್ಲಿ ಬ್ಯಾರಿಕೇಡ್ಗಳನ್ನು ಕಿತ್ತೆಸೆದು ಮುನ್ನುಗ್ಗೋದಕ್ಕೆ ಯತ್ನಿಸಿದ್ದಾರೆ. ಮಾತನ್ನು ಜಟಾಪಟಿಯಾಗಿದೆ. ಪೊಲೀಸರೊಂದಿಗೂ ವಾಗ್ವಾದ ನಡೆಸಿದ್ದಾರೆ ಪ್ರತಿಭಟನಾಕಾರರು. ನಮಗೆ ಅನ್ಯಾಯ ಆಗಿದೆ ಒಳ ಮೀಸಲಾತಿಯಲ್ಲಿ ನಮ್ಮ ಸಮುದಾಯಗಳಿಗೆ ಅನ್ನುವಂಥದ್ದು ಅವರ ಆಕ್ರೋಶ.